ಬಾಯ್ 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 ಬಾಯ್. ಹಾಯ್ ಫ್ರೆಂಡ್ಸ್, ನಾನು ಮತ್ತೊಂದು ಲಾಗ್ನಿಂದ ನಿಮ್ಮನ್ನು ಭೇಟಿ ಆಗ್ತಿದ್ದೇನೆ. ನಾನು ನಿಮ್ಮ ಜಸ್ಟಿನ್. ಹಾಗೆ ಇವತ್ತು ನಾವು ಈಗ ನಮ್ಮ ಮಹದೇಶ್ವರ ಬೆಟ್ಟದಿಂದ ಏರ್ಕಾಡ್ ಕಡೆ ನಮ್ಮ ಪ್ರಯಾಣ. ನಾನು ಮತ್ತು ಆದಿತ್ಯ ಅವರು ಹೊರಡ್ತಿದ್ದೇವೆ. ಈಗ ನೋಡಿ, ನೀವು ನೋಡ್ಬೋದು ಈಗ ವೀಕ್ಷಣೆ ಪಾಯಿಂಟ್ಸ್ ಎಲ್ಲ ನಮ್ಮ ಮಹದೇಶ್ವರ ಬೆಟ್ಟದ್ದು. ಈಗ ಆಗಲೇ ನಾವು ಟರ್ನ್ ನಂಬರ್ 1 ತಮಿಳ್ನಾಡು ಟೋಲನ್ನು ಕ್ರಾಸ್ ಮಾಡ್ತಿದ್ದೀವಿ. ನಾನು ಈ ದಿನ ನಿಮಗೆ ಏರ್ಕಾಡ್ನಲ್ಲಿ ರಸ್ತೆ ಯಾವ ಥರ ಇರುತ್ತೆ ಮತ್ತು ಈ ಥರ ಥಿಂಗ್ಸ್ ಎಲ್ಲೆಲ್ಲಿ ಯಾವ ಥರ ಹೋಗ್ಬೇಕು ಅನ್ನೋದನ್ನ ಈ ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ನಮ್ಮ ಮಹದೇಶ್ವರ ಬೆಟ್ಟದ ಚೆಕ್ ಪೋಸ್ಟು, ತಮಿಳ್ನಾಡ್ದು. TN ವೆಹಿಕಲ್ಸ್ ಐತೆ. ಆಲ್ಮೋಸ್ಟ್ ಚೆನ್ನಾಗಿರುತ್ತೆ ವ್ಲಾಗು, ಮಿಸ್ ಮಾಡಿದೆ ಎಲ್ಲ ವ್ಲಾಗ್ ನೋಡಿ. ಮಹದೇಶ್ವರ ಬೆಟ್ಟ ಬಿಟ್ಟು ಈಗ MMLs ಟು ಏರ್ಕಾಡ್ ಹಿಮಾಲಯ ಬೈಕಲ್ಲಿ ರೈಡ್ ಮಾಡ್ತಿದ್ದೀವಿ. ನಮ್ಮ ಟೀ ಮಾಸ್ಟರ್ ಉಪ್ಪದ ಲೆಮನ್ ಕಡೆಯಿಂದ ನಮ್ಮ ಟೀ ಫ್ರೆಶ್ ಆಗಿ ಲೆಮನ್ ಟೀ ಮಾಡ್ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಇವ್ರ ಅಂಗಡಿಯಲ್ಲಿ ಟೀ ಕೊಡ್ಬಿಟ್ಟು ಈಗ ಮತ್ತೆ ನಮ್ಮ ಪ್ರಯಾಣ ಏರ್ಕಾಡ್ ಹೋಗ್ತಾ ಇರೋದೆ. ಅಣ್ಣ ಬಜ್ಜಿ ಹಾಕ್ತಿದ್ದಾನೆ ನೋಡಿ, ಎಷ್ಟು ಹೈಜಿನಿಕ್ ಆಗ್ತಾವ್ರೆ ಅಂತ. ಹಾಂ, ಬಿಸಿ ವಡೆ ಬೋಂಡ ಎಲ್ಲ ಇದೆ. ಈ ರೂಟಲ್ಲಿ ಮಾತ್ರ ತಿನ್ಕೊಳ್ಳಿ, ಮನಿಕೊಳ್ಳಿ. ಇವರಿಂದ ಕಡೆಗೆ ಓನರ, ಇವರೇನೇ ಇವರು ಅಂಗಡಿ ಓನರ್ ಅಂತೆ. ಅಂಗಡಿ ನಮ್ಮಿಲ್ಲೇ ನೋಡ್ಕೊಳ್ಳಿ. ಟೀಟೋ ಸೋಫಿಯಾ ಜ್ಯೂಸ್ ಆ್ಯಂಡ್ ಸ್ನ್ಯಾಕ್ಸ್. ಎಲ್ಲ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಎಲ್ಲ ಬ್ಯಾಚುಲರ್ಸ್ ಆಗಿರಿ, ಅದಕ್ಕೆ ನಮ್ಮ ಥರ ರೈಡ್ ಹೊಡಿಬೋದು. ನೀವು ಮದುವೆ ಮಾಡ್ಕೊಬಿಡ್ತು ಅಂದರೆ ಯಾವ ರೈಡು ಮಾಡೋಕ್ಕಾಗಲ್ಲ. ಹೆಂಡತಿ ಜೊತೆ ಹೋಗ್ಬೇಕಷ್ಟೇ ದೇವಸ್ಥಾನಕ್ಕೆ, ಮಾರಿಗುಡಿಗೆ. ಕೂಳೆ ನಮ್ಮದು, ಏನಂತೀರಾ? ಅದಕ್ಕೆ ಮದುವೆ ಮಾಡ್ಕೋಬೇಡಿ. ಒಂದು ಸ್ವಲ್ಪ 30 ವರ್ಷ ಗಂಟ ಚೆನ್ನಾಗಿ ಜಾಲಿಯಾಗಿ ಸುತ್ತಿ ನೋಡಿ. ಬೋರ್ಡ್ ನೋಡ್ಬೋದು ನೀವು, ಹಾಲಿಡೇಸ್ ಚೆನ್ನಾಗಿರುತ್ತೆ ಪ್ಲೇಸಸ್ಸು. ಹೆಂಡತಿ ಜೊತೆ ಬಂದರೆ ಏನು ಎಂಜಾಯ್ ಮಾಡೋಕ್ಕಾಗಲ್ಲ ಕಣ್ರಿ. ಕಾರಲ್ಲಿ ಬರ್ತೀರಾ, ಬಸ್ಸಲ್ಲಿ ಬರ್ತೀರಾ. ಅಯ್ಯೋ, ಹೆಂಡತಿ ಜೊತೆ ಬೈಕಲ್ಲಿ ಬಂದ್ರೂ ಅದೇ ಗೋಲು, ಸರಿನಾ? ನಾವೀಗ ಎಷ್ಟು ಎಂಜಾಯ್ಮೆಂಟ್ ಮಾಡಿದ್ದೀವಿ ಅಂದರೆ ಈ ಲಾಗ್ ಫುಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಎಕ್ಸ್ಪ್ಲೋರ್ ಮಾಡ್ತೀವಿ ಪ್ಲೇಸಸ್ನ. ನೋಡಿ ಯಾವ ಥರ ಶ್ರೀ ರಾಯಲ್ ಹಿಲ್ಸ್, ರಾಯಲ್ ಅಂತೆ, ರಾಯಲಾಗೇ ಇರುತ್ತೆ ಬಿಡಿ, ನಮಗೂ ಗೊತ್ತು. ಏನ್ರಿ ಭಯಾನಕಾಗಿದೆ ರೋಡು. ಹಬ್ಬ ಅಣ್ಣ ಬತ್ತವನೆ ಅಣ್ಣ. ಚೆಕ್ ಪೋಸ್ಟ್ ಕಣ್ರಿ ಇದು. ಟೈಮಿಂಗ್ಸ್ ಅನಿಸುತ್ತೆ ಇಲ್ಲೂ, ಏನೂ ವಿಚಾರಿಸಿಲ್ಲ. ಏನೋ ಹೋಯ್ತಾ ಇದ್ದೀವಿ, ಹೋಗ್ಬೇಕಲ್ಲ ಅಂತ ಅನ್ಕೋಬೇಡಿ, ಹೋಗಲೇಬೇಕು. ಯಾಕಂದರೆ ಇದು ನಮ್ಮ ಪ್ರಯಾಣ, ನಿಮಗಾಗಿ, ನಮಗಾಗಿ, ನಮ್ಮ ಎಲ್ಲರಿಗಾಗಿ. ಏನಂತೀರ? ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ಒಳ್ಳೊಳ್ಳೆ ಟ್ರಿಪ್ ಹೊಡಿಬೋದು, ಒಳ್ಳೊಳ್ಳೆ ಊರು ಸುತ್ಬೋದು, ಚೆನ್ನಾಗಿರುತ್ತೆ ಕಣ್ರಿ ಅಡ್ವೆಂಚರಾಗಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ನ ನಿಮಗಾಗಿ ಕೊಡ್ತೇನೆ ನಾನು ಅಂತ ನಾನು ಮನಸ್ಸಲ್ಲಿ ಅನ್ಕೊಂಡೇ ಇದ್ದೀನಿ. ಇದೇನಪ್ಪ ಇವನು ಈ ಥರ ಮಾತಾಡ್ತಾನೆ, ಫಸ್ಟ್ ಲಾಗಲ್ಲಿ ತೊದಲ್ಸ್ಬಿಟ್ಟ ಅನ್ಕೋತಿದ್ದೀರಾ? ಫಸ್ಟ್ ಲಾಗಲ್ಲಿ ಫುಲ್ ಚಳಿ ಕಣ್ರಿ, ಏನು ಮಾಡೋದು. ಈ ಸಲ ಪರವಾಗಿಲ್ಲ, ಜರ್ಸಿ ಜಾಕೆಟ್ಸ್ ಎಲ್ಲ ಹಾಕಿದ್ದೀವಿ, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಅದರಿಂದ ಅಷ್ಟೇ ಈ ಸಲ ಗಟ್ಟಿಯಾಗಿ ಮಾತಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ನಾನು ವೀಡಿಯೋ ನೋಡಿ, ಲಾಗ್ ನೋಡಿ ಸಪೋರ್ಟ್ ಮಾಡಿದ ನಮ್ಮ ಎಲ್ಲ ಫ್ರೆಂಡ್ಸ್, ಫ್ಯಾಮ್ಲೀಸ್ಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವಿಡಿಯೋನು ನಿಮ್ಗೆ ಇಷ್ಟ ಆಗೋ ಥರ ನಾನು ಮಾಡ್ತೀನಿ ಅಂತ ಬಯಸ್ತೇನೆ. ಈಗ ಹೋಯ್ತಾ ಇದ್ದೀವಿ ನಮ್ಮ ಪ್ರಯಾಣ ಏರ್ಕಾಡ್ ಕಡೆಗೆ. ನನಗೋಸ್ಕರ ನಮ್ಮ ಜೈಬ್ರೋ ಅವರು ವರ್ಕ್, ಶಾಪು, ಬಿಸ್ನೆಸ್ ಅದು ಇದೆಲ್ಲ ಇದ್ರೂ ಎಲ್ಲ ಸೈಡ್ ಇಟ್ಟು 2 ದಿನ ಕುಂತು ಎಡಿಟ್ ಮಾಡಿಕೊಟ್ಟಿದ್ರು ಲಾಸ್ಟ್ ಟೈಮು. ತುಂಬ ಡೈಲಾಗ್ಸ್ ಎಲ್ಲ ಡೌನ್ಲೋಡ್ ಮಾಡಿ, ಸರ್ಚ್ ಮಾಡಿ ಹಾಕಿ. ಆ್ಯಕ್ಚುಲಿ ಅದು 2 to 3 ಟೈಮ್ಸ್ ಕರಪ್ಷನ್ ಮಾಡಿದ್ರು, ಆಮೇಲೆ ಫೈನಲ್ ಔಟ್ಪುಟ್ ಕೊಟ್ಟರು. ಚೆನ್ನಾಗಿತ್ತು ವೀಡಿಯೋ. ನೋಡಿಲ್ಲ ಯಾರಾದರೂ ಇದು ನನ್ನ ಫಸ್ಟ್ನೇ ವೀಡಿಯೋ, ಹಳೆ ವೀಡಿಯೋ ನೋಡಿಲ್ಲ ಅಂತ ಇರೋರಿದ್ದರೆ
ಪಕ್ಕಾ ವಿಡಿಯೋನ ನೋಡಿ, ಡಿಸ್ಕ್ರಿಪ್ಷನಲ್ಲಿರುತ್ತೆ ಲಿಂಕು. ಯಾರಪ್ಪ ರೈಡರ್ಸ್, ಕಪ್ಪಲ್ಸ್ ನಮ್ಮನ್ನೇ ನೋಡ್ತವ್ರೆ ಕೂಳೆ ಗುರು. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು. ಹಾಗೆ ಬರೋರು ಹೆಲ್ಮೆಟ್ ಹಾಕೋ ಬರಲೇಬೇಕು, ಇಲ್ಲದೋದ್ರೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಚೆನ್ನಾಗಿ ಬೈಕ್ ಓಡಿಸೋಕೆ ಗೊತ್ತಿರೋರು ಮಾತ್ರ ಟ್ರೈ ಮಾಡಿ ಈ ಥರ ಪ್ಲೇಸಸ್ನ. ಹೊಸಬ್ರು ಟ್ರೈ ಮಾಡೋಕ್ಕೆ ಹೋಗಬೇಡಿ, ತುಂಬ ಕಾಂಪ್ಲಿಮೆಂಟ್ಸ್ ಇದೆ, ತುಂಬ ಕಷ್ಟ ಆಗುತ್ತೆ ಡ್ರೈವಿಂಗಲ್ಲಿ. ಸಡನ್ಲಿ ಗಾಡಿಗಳು ಬರುತ್ತೆ, ಅದರಿಂದ ಅಷ್ಟೇ ಹೇಳ್ತೀನಿ. ಆಲ್ಮೋಸ್ಟ್ ನಮ್ಮ ಬೆಟ್ಟದವ್ರಿಗೆಲ್ಲ ತುಂಬ ಸರ್ವಿಸ್ ಇರುತ್ತೆ. ನಮ್ಮ ಬೆಟ್ಟದವ್ರಿಗೆ ಹೇಳೋಕೆ ಬೇಕಾಗಿಲ್ಲ, ನಮ್ಮ ಬೆಟ್ಟದವ್ರು ಬಿಟ್ರೆ ಎಲ್ಲ ಬೆಟ್ಟಕ್ಕೂ ಹೊತ್ಬಿಡ್ತಾರೆ. ಬೈಕೆಲ್ಲ ರೈಲ್ ಬೇಕಾದ್ರೆ ಓಡಿಸ್ತಾರೆ ನಮ್ಮ ಬೆಟ್ಟದವರು. ಎಲ್ಲ ನೋಡ್ತೀವಲ್ಲ, ಬೆಟ್ಟದವ್ರು ಅಂತಲ್ಲ, ಹಿಲ್ ಸ್ಟೇಷನ್ಲಿ ಯಾರೇ ಇರೋರಿಗೂ ಸಾಮಾನ್ಯವಾಗಿ ತೊಂದರೆ ಇರೋಲ್ಲ. ಯಾಕಂದರೆ ಹಿಲ್ಸಲ್ಲೇ ಬೈಕ್ ಕಲಿತು ಅಲ್ಲೇ ಲೋಕಲಲ್ಲಿ ಓಡಿಸಿ ಅಂಥವ್ರಿಗೇನು ಇಶ್ಯೂ ಇರೋಲ್ಲ. ಬಟ್ ಯಾರೇ ಆಗಲಿ, ಯಾವ ಊರೇ ಆಗಲಿ, ಯಾರೇ ಆಗಲಿ ಹೆಲ್ಮೆಟ್ ಉಪಯೋಗಿಸಿ. ಆದಷ್ಟು ಹೆಲ್ಮೆಟ್ಟು, ಜಾಕೆಟ್ಸ್ ಉಪಯೋಗಿಸಿದ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಸಪೋಸ್ ಕೆಳಗಡೆ ಸ್ಕಿಡ್ಡಾಗಿ ಬಿದ್ದರೂ ನಿಮ್ಗೆ ಏಟಾಗಲ್ಲ. ನೋಡಿ, ಎಲ್ಲ ರೈಡರ್ಸ್ ತುಂಬ ಚೆನ್ನಾಗಿದ್ದಾರೆ, ಎಲ್ಲ ಲಾಗ್ ಮಾಡ್ತಾರೆ ಅನಿಸುತ್ತೆ. 2-3 ಜನ ನೋಡಿದೆ ಲಾಗ್ ಮಾಡ್ತಿದ್ದಾರೆ. ಏನು ಗುರು, ಹುಡುಗಿರು ಅಷ್ಟೇ ಲಾಗಿಗೂ. ಆಲ್ರೆಡಿ ಗ್ರೌಂಡಲ್ಲಿ ನೋಡಿದ್ವಿ, ಒಂದು 20 to 30 ಮೆಂಬರ್ಸ್ ಬಂದಿದ್ದಾರೆ. ಅಲ್ಲಿ 10 to 15 ಮೆಂಬರ್ಸು ಹುಡುಗಿರೇ ಇದ್ದರು. ಎಲ್ಲ ಇನ್ಸ್ಟಾ 360 ಗೋಪ್ರೋನೆಲ್ಲ ಹಾಕ್ಕೊಂಡು ಬರ್ತಾವ್ರೆ. ಹೋಗ್ಯಾತಾಗೆ ನೋಡೋಣ, ಸಿಗ್ತಾರೆ ಅನಿಸುತ್ತೆ. ನಮ್ಮ ಹಿಂದೆನೇ ಬರ್ಬೋದು ಅವ್ರಿಗೆ ಮುಂದೆ ಪಾಸ್ ಆಗಿಬಿಟ್ವಿ. ಕರು ಹೆಂಗಿದೆ ನೋಡಿ, ಏರ್ಪಿನ್ ಬೆಂಡ್ಗಳು ಸಿಗ್ಬೋದು ಮುಂದೆ. ಆ್ಯಕ್ಚುಲಿ ಇದು ನಾನು ಫಸ್ಟ್ನೇ ರೈಡು ಏರ್ಕಾಡ್ ಕಡೆ. ಏರ್ಕಾಡ್ಗೆ ಇನ್ನೂ ಹೋಗಿದ್ದೇ ಇಲ್ಲ ಒಂದು ಸಲ ಕೂಡ. ನಿಮಗೋಸ್ಕರ ಟ್ರೈ ಮಾಡ್ತೀನಿ. 17 ಕಿಲೋಮೀಟರ್ಸ್ ಅಂತೆ ಏರ್ಕಾಡ್. ದಯವಿಟ್ಟು ಬೈಕ್ ಓಡಿಸೋರೊಬ್ಬರು ಮಾತ್ರ ಅಲ್ಲ, ಹಿಂದೆ ಕೂತ್ಕೊಳ್ಳೋರು ಅಷ್ಟೇ ಹೆಲ್ಮೆಟ್ ಉಪಯೋಗಿಸಿ. ನೋಡಿದ್ದೀನಲ್ಲ, ಸುಮಾರು ಜನ ಹೆಲ್ಮೆಟ್ಗಳೇ ಆಗ್ತಿಲ್ಲ. ಮುಂದೆ ಒಬ್ಬ ಹಾಕೊಂಡ್ರೆ ಸಾಕು, ಗಾಡಿ ಯಾವುದು ಅಪ್ಸೆಟ್ ಆಗಿಬಿಟ್ಟೈತೆ ಗುರು. ವಾ, ಯಾವುದೋ ಗಾಡಿ ಅಪ್ಸೆಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಬ್ರೀಝಾ ವೆಹಿಕಲ್ನ ಟೋಯಿಂಗ್ ಮಾಡ್ಕೊ ಹೋಗ್ತಾ ಇದ್ದಾರೆ. ಅದಕ್ಕೆ ನಿಧಾನವಾಗಿ ಸೇಫಾಗಿ ಹೋಗಿ ಸೇಫಾಗಿ ಬರಬೇಕು ಅಂತ ಹೇಳೋದು. ನನಗೆ ಗೊತ್ತು ಅಣ್ಣವು ಬಿಡ ಅನ್ನೋವು ಹಂಗನ್ನೋರು ನಿಮ್ಮ ಇಷ್ಟ, ಸರಿನಾ ಫ್ರೆಂಡ್ಸ್? ಎಲ್ಲ ಜಾಲಿಯಾಗಿ ಎಂಜಾಯ್ ಮಾಡಬೇಕು. ಅದೇ ಥರ ನಾವು ಸೇಫಾಗಿ ಇರಬೇಕು. ಈಗ ಸೇಫಾಗಿದ್ದರೆ ತಾನೇ ನೆಕ್ಸ್ಟ್ ರೈಡ್ಸು ಹೊಡಿಯೋಕ್ಕಾಗೋದು. ಬಂತು ಗಾಡಿ ತಗೊಳ್ಳೋಣ ಅಂತಿದ್ದೆ, ಅಷ್ಟರಲ್ಲಿ ಗಾಡಿ ಬಂತು. ಹಾಗೆ ಹೋಗ್ತಾ ಇದ್ದೀವಿ. ನೋಡೋಣ, ನಾನು ಮತ್ತು ಆದಿತ್ಯ ಇಬ್ಬರೇ. ಈ ಸಲ ಕೂಡ ಸೋಲೋ ಬರ್ಬೇಕು ಅಂದ್ಕೊಂಡೆ, ಬಟ್ ಬರೋಕ್ಕಾಗಲಿಲ್ಲ. ಇಬ್ಬರು ಬಂದ್ವಿ. ನೆಕ್ಸ್ಟ್ ಟೈಮ್ ಕನ್ಫರ್ಮಾಗಿ ನಿಮಗೆ ಸೋಲೋ ರೈಡ್ ಒಂದು ಕೊಡ್ತೀನಿ. ನೋಡಿ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಓವರ್ಟೇಕ್ ಮಾಡೋಣ, ಸ್ವಿಫ್ಟ್ನೇ ಓವರ್ಟೇಕ್ ಮಾಡೋಣ ಅನ್ಕೋತೀನಿ. ಅವನು ನುಗ್ತಾನೆ, ನಾನು ನುಗ್ತೀನಿ. ಹೋಗೇ ಬಿಟ್ವಿ. ಸ್ವಿಫ್ಟ್ನ ಓವರ್ಟೇಕ್ ಮಾಡಾಯಿತು ಕೊನೆಗೂ. ನೆಕ್ಸ್ಟು I10 ಮಾಡ್ಬೋದೇ? ಆಪೋಸಿಟ್ ವೆಹಿಕಲ್ಸ್ ಬರ್ತಿದೆ, ಕಾರಣಾಂತರದಿಂದ ಓವರ್ಟೇಕ್ ಮಾಡಲು ಸಾಧ್ಯವಿಲ್ಲ. I10 ಓವರ್ಟೇಕ್ ಮಾಡಬೇಕಂತಿದ್ದೀನಿ, ಬಟ್ ಆಪೋಸಿಟ್ ವೆಹಿಕಲ್ಸ್ ಬರೋ ಕಾರಣದಿಂದಾಗಿ ಓವರ್ಟೇಕ್ ಮಾಡೋಕ್ಕೆ ಸಾಧ್ಯವಾಗ್ತಿಲ್ಲ. ಈ ಸಲ ಮಾಡಿಬಿಡ್ಬೋದು ಅನ್ಕೋತೀನಿ. ಕ್ಲೋಸ್ ಅಪ್ಪಲ್ಲೇ ಹೋಯ್ತಾ ಇದ್ದೀನಿ ಕಣ್ರಿ. ಸೈಡ್ ಆಗಾಯ್ತು. ಆದರೆ ವೀರ ಸಾಹಸ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ನೀವು, ನಾರ್ಮಲಾಗಿ ಬನ್ನಿ. ಟೈಮ್ ಆಯ್ತು ಅಂತಲ್ಲ ಅಷ್ಟೇ ಬರ್ತಾ ಇರೋದು ಆ ಥರ. ನೆಕ್ಸ್ಟು ಕರ್ನಾಟಕದಲ್ಲಿ ನಮ್ಮ ಚಿಕ್ಕಮಂಗ್ಳೂರು ಕಡೆ ವಿಸಿಟ್ ಮಾಡಿ ತಮಿಳ್ನಾಡಿನವ್ರಿಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡಬೇಕು. ಯಾಕಂದರೆ 2 ಲಾಗು ಕನ್ನಡ ಆಗಿದೆ.
ಅವ್ರಿಗೆ ಒಂದು ಸ್ವಲ್ಪ ನಮ್ಮ ಕರ್ನಾಟಕದ ಅರಿವನ್ನು ಮಂಡಿಸೋಣ. ನೆಕ್ಸ್ಟ್ ತಮಿಳ್ ಲಾಗ್ ಮಾಡಿ ಅವ್ರಿಗೊಂದು ತಮಿಳಲ್ಲಿ ಹೇಳ್ಕೊಡೋಣ ನಮ್ಮ ಕರ್ನಾಟಕದ ಪ್ಲೇಸಸ್ ಯಾವ ಥರ ಇದೆ ಅನ್ನೋದು ಅವ್ರಿಗೂ ತೋರಿಸ್ಬೇಕಲ್ಲ. ನೆಕ್ಸ್ಟ್ ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ ಸಮಯ ಸಂದರ್ಭ ಕೂಡಿ ಬಂದರೆ ಪಕ್ಕಾ ನೆಕ್ಸ್ಟ್ ಲಾಗ್ ಚಿಕ್ಕಮಂಗ್ಳೂರು ಕಡೆಗೆ ಹೊಡಿಬಾರ್ದಂತೆ ಅಣ್ಣ, ಇನ್ನೂ ಲೈಟ್ ಹಾಕಿಲ್ಲ ನಾವು. ಆಫ್ ಮಾಡಿಬಿಡ್ತಿದ್ದೆ ಅನ್ಕೊಬಿಟ್ಟೆ ನಾನು ಫ್ರೆಂಡ್ಸ್, ಅದಕ್ಕೆ 5 ನಿಮಿಷ ಮಾತಾಡಲಿಲ್ಲ ನಿಮ್ಮ ಮುಂದೆ. ಇನ್ನು 7 ಕಿಲೋಮೀಟರ್ಸ್ ಅಂತ ಏರ್ಕಾಡ್ಗೆ, ಜಸ್ಟ್ 7 ಕಿಲೋಮೀಟರ್ಸ್ ಓನ್ಲಿ. 300 ಕಿಲೋಮೀಟರ್ಸ್ ಹತ್ರ ಡ್ರೈವ್ ಮಾಡಿದ್ದೀವಿ ಇವತ್ತು. ಇಲ್ಲಿ ಚೆನ್ನಾಗಿದೆ ಕಣ್ರಿ, ಫುಲ್ ಕೋಲ್ಡ್ ಆಗಿದೆ, ಊಟಿ ಥರನೇ ಇದೆ. ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ, ಮಸ್ತಾಗಿರುತ್ತೆ ನೋಡ್ರಿ. ಎಲ್ಲಿ ನೋಡಿ ಇಬ್ಬಿಬ್ರು ಮೀನ್ಸ್ ಕಪಲ್ಸು ಇದ್ದಾರೆ, ಫ್ರೆಂಡ್ಸು ಇದ್ದಾರೆ. ಬಟ್ ಫ್ರೆಂಡ್ಸ್ ಜೊತೆ ಬರೋದು ಇನ್ನೂ ಒಳ್ಳೆಯದು. ಫ್ರೆಂಡ್ಸ್ ಜೊತೆ ಬನ್ನಿರಿ, ಎಂಜಾಯ್ ಮಾಡ್ಬೇಕನ್ನೋರಿಗೆ. ಬೈಕಲ್ಲಿ ಹೋಯ್ತಂದರೆ ಕಂಡೀಷನ್ಸ್ ಇದೆ, ಹಂಗಂತ ಬೈಕ್ ಎತ್ಕೊಂಡು ಸುಮ್ಮನೆ ಯಾರು ಬಿಡೋದಲ್ಲ. ರೈಡಿಂಗ್ ಜಾಕೆಟು, ಶೂಸು, ಹ್ಯಾಂಡ್ ಗ್ಲೌಸು ಮತ್ತು ಹೆಲ್ಮೆಟು. ಮಸ್ಟ್ ಆಫ್ ಆಲ್ ಹೆಲ್ಮೆಟ್ ಫಸ್ಟು ಯೂಸ್ ಮಾಡಿ. ಹೆಲ್ಮೆಟ್ ಇಲ್ದೋದ್ರೆ ನೀವು ರೈಡ್ಗೆ ಹೋಗ್ಬೇಡ್ರಿ, ಬಸ್ಸಲ್ಲಿ ಹೋಗಿ ಸರಿನಾ, ಇಲ್ಲ ಮನೇಲೇ ಇದ್ಕೊಳ್ಳಿ. ಹೆಲ್ಮೆಟ್ ಪಕ್ಕ ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಆಗಿರುತ್ತೆ. ಯಾವುದೇ ಕಾರಣದಲ್ಲಿ ನಾನು ಹಿಂಗೆ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಯಾರಿಗೂ ಯಾರಿಗಾರು ಗೊತ್ತಾ ನಾನು ಬೀಳ್ತೀನಿ, ನಾನು ಬೀಳೋದೇ ಇಲ್ಲಪ್ಪ ಹತ್ರ ಇರಲ್ಲ. ಯಾವುದಾದ್ರು ಒಂದು ಸಣ್ಣ ಸ್ಕಿಡ್ ಆಯ್ತು ಅಂದ್ರೂ ಕೆಳಗಡೆ ಬಿದ್ದೇ ಬೀಳ್ತೀವಿ. ಆದ್ದರಿಂದ ಹೆಲ್ಮೆಟ್ ಇತ್ತು ಅಂದರೆ ನಮ್ಮ ಸೇಫ್ಟಿ ಅಲ್ವೇನ್ರಿ. ಅಣ್ಣ ಇನೋವಾ ಕ್ರಿಸ್ಟಾ ಇರಣ್ಣ, ನಾವು ಹೋಯ್ತಿದ್ದೀವಿ ಈಗ ತಾನೇ, ನೀವು ಕೆಳಗಡೆ ಹೋಯ್ತಿದ್ದೀರಾ, ನಿಧಾನಕ್ಕೆ ಹೋದ್ರೆ ಏನು ತೊಂದರೆ ಇಲ್ಲ. ನಾವು ಆಲ್ರೆಡಿ ರೀಚ್ ಆಗಿದ್ದೀವಿ ನಮ್ಮ ಸ್ಥಳಕ್ಕೆ. ಇದು ನಮ್ಮ ಏರ್ಕಾಡ್ನ ಪ್ರಯಾಣ ಯಶಸ್ವಿಯಾಗಿದೆ. ಯಾಕೆ ಚಾಕ್ಲೇಟ್ ತಗೋಬೇಕಾ? ಒಯ್ತಾ ತಗೋಬೋದಾಯ್ತು. ಹಾಂ ಪಕ್ಕ ಇದೆ ರೋಡು. ಚಾಕ್ಲೇಟು ನೋಡಿ, ಇದು ಊಟಿ ಚಾಕ್ಲೇಟ್ ಅಂತೆ. ರಿಟರ್ನ್ ಹೋಗ್ಬೇಕಾದ್ರೆ ತಗೊಳ್ಳೋಣ ಅಂತ ಹೇಳಿದ್ದೀನಿ ಆದಿತ್ಯಗೆ. ಕೇಳೋ ನೀನೇ ಪ್ಲೇಸಸ್ಸು. சுற்றி பார்க்குறது வந்திருக்கோம். ಓಕೆ ಸರ್, ಥ್ಯಾಂಕ್ ಯು. ಪ್ಲೇಸಸ್ ಯಾವುದಾದ್ರು ನನಗೆ ಗೊತ್ತಿಲ್ಲ ಅಂತಾನೆ. ಏನಪ್ಪ ಬೇರೆ ಊರಿಂದ ಬಂದರೆ ಗೈಡ್. ಹಾಂ ಬೋಟಿಂಗ್ ಐತೆ ಕಣ್ರಿ, ನೋಡ್ರಿ. ಪ್ಲೇಸಸ್ ಚೆನ್ನಾಗಿದ್ರೆ ಹೋಗೋಣ, ಇಲ್ಲಾಂದರೆ ರಿಟರ್ನ್ ಹೊಡೆಯೋಣ ಅಷ್ಟೇ. ಹಿಲ್ಸ್ ಬೈಕರ್ಸ್ ಏನది? ಹಿಲ್ಸ್ ಬೈಕರ್ಸ್ वीडियो ऑनलाइन ನೋಡಿ ನಮ್ಮ ಸಬ್ಸ್ಕ್ರೈಬರ್ಸು. ಸಾರಿ பேர் என்ன? ஹில்ஸ் பைக்கர்ஸ் அவ்வளோதானே? ஆமாம். பாய் பாய். ஹலோ
ಖಂಡಿತ ಅವರು ಬಾಯ್ ಬಾಯ್. ವಿಡಿಯೋದಲ್ಲಿ ಬರುತ್ತೆ ಅಂತ ಕೇಳ್ತಾವ್ರೆ ಫ್ರೆಂಡ್ಸ್. ಪಕ್ಕ ಡೆಫಿನೆಟ್ಲಿ ಕನ್ಫರ್ಮೇಷನ್ ಅವ್ರಿಗೆ ಹಾಕ್ಲೇಬೇಕು. ವಿಡಿಯೋ ಬಂದೇ ಬರುತ್ತೆ ಅವ್ರಿಗೆ. ಅವ್ರಿಗೋಸ್ಕರ ವಿಡಿಯೋನ ಹಾಕಿ ಕಂಟಿನ್ಯೂ ಮಾಡೋಣ. ಬಾಯ್ ಬಾಯ್. ಮತ್ತೆ ವಿಡಿಯೋ ಎಲ್ಲರೂ ಪ್ಲೇಸಸ್ ಇದ್ದರೆ ಕವರ್ ಮಾಡ್ತೀನಿ. ನಾನು ನಿಮ್ಮ ಜಸ್ಟಿನ್. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.